ಇವತ್ತು ಈ ಒಂದು ತಾಲೂಕು ಆಫೀಸ್ ಮುಂದೆ ನಿಂತು ನಮ್ಮ ಧರ್ಮ ಉಳಿಬೇಕು ಅಂತ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಹಿಂದೂಸ್ತಾನಕ್ಕೆ ಬಂದಿದೆ. ನಮ್ಮ ಧರ್ಮ ಉಳಿಬೇಕು ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಗೋಳಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾರಪ್ಪನ ಮನೆ ಗಂಟು ಯಾಕೆ ಇವತ್ತು ಈ ಬುರುಡೆ ಕಥೆ ತುಂಬ ಚೆನ್ನಾಗಿ ಟಿವಿಗಳಲ್ಲಿ ತುಂಬ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಬಿಟ್ರು ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರ ಇಲ್ವ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು. ಇವತ್ತು SIT ತನಿಖೆ ಮಾಡಿದಾಗ ಯಾರೇ ಚಕಾರ ಎತ್ತಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಏನು ಹೆಣ್ಮಗಳಿಗೆ ಅನ್ಯಾಯ ಇರತಕ್ಕಂಥದ್ದು ನ್ಯಾಯ ಕೊಡಿಸೋದ್ರಲ್ಲಿ 12 ವರ್ಷದಲ್ಲಿ ಸುದೀರ್ಘವಾಗಿ ತನಿಖೆ ನಡೀತಾ ಇದೆ. ಅದಕ್ಕೆ ಯಾರು ಅಪೇಕ್ಷೆ ಮಾಡಿರಲಿಲ್ಲ, ಯಾರು ಅದಕ್ಕೆ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಎಲ್ಲ ಒಂದು ಸಂಸ್ಥೆಗಳಿಂದ ತನಿಖೆ ಆಯಿತು, CBIಯಿಂದ ತನಿಖೆ ಕೂಡ ಆಯಿತು. ಆ ಮಗಳಿಗೆ ನ್ಯಾಯ ದೊರಕೋವರೆಗೂ ನಾವು ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ತಗೋತೀವಿ, ಹೋರಾಟ ಮಾಡಲೇಬೇಕು. ಆದರೆ ಹೆಸರಿಡ್ಕೊಂಡು ಒಂದು ಹುನ್ನಾರ ಮಾಡಿಕೊಂಡು ಬುರುಡೆ ಕತೆ ಶುರು ಮಾಡಿ ಅರ್ಧ ಗಂಟೆ ಒಬ್ಬ ಸಮೀರ್ ಅಂತಕ್ಕಂಥ ಹುಡುಗ ಒಂದು ಟಿವಿ ಒಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಒಂದು ಕತೆ ಕಟ್ಟಿರ್ತಕ್ಕಂಥ ಕತೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಟೆಕ್ನಾಲಜಿ ಇಟ್ಕೊಂಡು ಯೂಟ್ಯೂಬಲ್ಲಿ ಒಂದು ಕತೆ ಕಟ್ಟಿದ. ಇದು ಅವನು ಕಟ್ಟಿದ್ದಲ್ಲ ಅಂತ ಈಗ ಗೊತ್ತಾಗಿದೆ. ಅದು ಹಿಂದ್ಗಡೆ ಎಷ್ಟು ಜನ ಇದ್ದಾರೆ, ಯಾವ ಕೈವಾಡ ಇದೆ, ಯಾವ ರಾಜ್ಯದಿದೆ, ಯಾವ ದೇಶದ್ದಿದೆ, ಹಿಂದೆ ಯಾರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ನಮ್ಮ ಜನರಿಗೆ ತಿಳುವಳಿಕೆ ಬರ್ತಾ ಇದೆ. ಇವತ್ತು ಅರ್ಧ ಗಂಟೆ ಸ್ಟೋರಿ ಮಾತಾಡಿರ್ತಕ್ಕಂಥ ಹುಡುಗ ಬುರುಡೆ ಕತೆ ಹೇಳಿರ್ತಕ್ಕಂಥವನು ಒಬ್ಬ ಬುರುಡೆ ಎತ್ಕೊಂಡು ಒಬ್ಬ ಬರ್ತಾವನೆ, ಅನಾಮಿಕಾ ಅಂತ ಮಾಸ್ಕ್ ಹಾಕೊಂಡು ಬರ್ತಾನೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಬುರುಡೆ ಹಿಡ್ಕೊಂಡ್ಬಂದು ಬುರುಡೆ ಬಿಡ್ತಾನೆ, ಗೊತ್ತಾಗಲಿಲ್ಲ ಅವ್ರಿಗೆ. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇನ್ನು 1947 ಇದ್ದಾರೆ. ಅರ್ಧ ಗಂಟೆ ಯೂಟ್ಯೂಬ್ ಮಾಡಿದ ಹುಡುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಮಾಡ್ತಾನೆ. ಬುದ್ಧಿ ಬೇಡವಾ ಇವರಿಗೆ? ಬುರುಡೆ ಹಿಡ್ಕೊಂಡ್ಬಂದು ಅವನು ಹೇಳಿದೆಲ್ಲ ಗುಂಡಿ ತೋಡಿದ್ರು ಇವರು. 20 ದಿವಸ 25 ದಿವಸ ಒಂದು ಮಾತು ನಮ್ಮ ಧರ್ಮಾಧಿಕಾರಿಗಳು ಮಾತಾಡಲೇ ಇಲ್ಲ. ಅವರು ನಗು ಮುಖ ಹೋಗಲೇ ಇಲ್ಲ. ಯಾಕೆ ಗೊತ್ತಾ? ಮಂಜುನಾಥ ಸ್ವಾಮಿ ಸತ್ಯ ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮಂಜುನಾಥನ ಆಶೀರ್ವಾದದಲ್ಲಿ ಅವ್ರು ಇದ್ದಾರೆ. ಆ ಶಕ್ತಿಯಿಂದ ಇವತ್ತು ಆ ಕ್ಷೇತ್ರ ಇವತ್ತು ಅನ್ನದಾನ, ಧರ್ಮ ಉಳಿಸ್ತಕ್ಕಂಥ ಕೆಲಸ, ಭಕ್ತಾದಿಗಳು ಕೊಟ್ಟಿದ್ದ ಕಾಣಿಕೆಯಲ್ಲಿ ಇವತ್ತು ಸಾಕಷ್ಟು ಎಜುಕೇಷನ್, ಆರೋಗ್ಯ ಕೇಂದ್ರ, ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲ ದೇವಸ್ಥಾನಕ್ಕೆ ಸರ್ಕಾರದಲ್ಲಿ ಅವನು ಅರ್ಜಿ ಕೊಟ್ಟರೆ ನಯಾ ಪೈಸಾ ಕೊಡೋ ಯೋಗ್ಯತೆ ಇಲ್ಲ. ಈ ಸರ್ಕಾರದಲ್ಲಿರೋರಿಗೆ ಅವರು 2 ಲಕ್ಷದಿಂದ 20 ಲಕ್ಷ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿ ನೀವು ಎತ್ತಿ ಲೀಸ್ಟ್ ಕೊಟ್ಟರೆ 1,000 ಕೊಡ್ತೀನಿ ನಾನು. ಸಾವಿರಾರು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರಪ್ಪನ ಮನೆ ಗಂಟು ಅಂತ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಹೊರೆ ಹಾಕಿದ ತಕ್ಷಣ 1 ತಿಂಗಳು ಟಿವಿಗಳಲ್ಲಿ ಪ್ರಚಾರ ಮಾಡೋಕ್ಕೆ ಬಿಟ್ಟರು. ಧರ್ಮಕ್ಕೆ ಹೊಡೆತ ಕೊಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರು ಎತ್ಕೋಬೇಕಂತ ಹೇಳಿದ್ರೆ ಈ ಸರ್ಕಾರ. ಇವತ್ತು ಹಿಂದೂಗಳ ಒಂದು ಭಾವನೆಗೆ ಏನು ಧಕ್ಕೆ ಬಂದಿದೆ. ಈ ಬುರುಡೆ ಬಿಟ್ಟಿದ್ದು ಆಯಿತು, ಯೂಟ್ಯೂಬನ್ನಾಯಿತು, ಒಬ್ಬ ಹೆಣ್ಮಗಳನ್ನ ವಯಸ್ಸಾದಳನ್ನ ಕರ್ಕೊಂಬಂದು ಕೂರಿಸ್ತಾರೆ. ಆ ಸುಜಾತ ಭಟ್ಟು ಮದುವೆನೇ ಆಗಿಲ್ಲ. ಆ ಅಮ್ಮನು ಇಂಟರ್ನ್ಯಾಷನಲ್ ಲೈಫ್ ಸ್ಟೈಲ್, ಲಿವ್ ಇನ್ ರಿಲೇಷನ್ಶಿಪ್, ಮಕ್ಕಳೇ ಇಲ್ಲ. ಆ ಫೋಟೋ ಹಿಡ್ಕೊಂಬಂತ ಹೇಳಿದ್ರೆ ಅವಳು ಎತ್ತು ಒಳಗಡೆ ಹಾಕ್ಬಿಟ್ಟು ವಿಚಾರಣೆ ಮಾಡಬೇಕಲ್ಲ. ಅದನ್ನು 4 ದಿವಸ ಪ್ರಚಾರಕ್ಕೆ ಬಿಡ್ತಾರೆ ಟಿವಿಗಳಿಗೆ. ಅದನ್ನು ನಮ್ಮ ಜನ ಕೂತ್ಕೊಂಡು ಚೆನ್ನಾಗಿ ನೋಡ್ತಾರೆ. ನಮ್ಮ ಜನ ಯಾವಾಗ, ನಾನು ಅವತ್ತೇ ಹೇಳಿದ್ದೀನಿ, ಅವ್ರವ್ರ ಬುಡಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು. ಚೆನ್ನಾಗಿ ಟಿ ವಿಲಿ ನೋಡ್ಕೊಂಡು ಎಂಟರ್ಟೈನ್ ಮಾಡಿದ್ರು. ಇವತ್ತೇನಾಯಿತು, ಧರ್ಮಸ್ಥಳದಲ್ಲಿರ್ತಕ್ಕಂಥ ಒಂದು ಅನ್ನದಾತ ಯಾರಿದ್ದಾರೆ, ಇವ್ರು ಯಾರಾದರೂ ನಾಳೆ ಬೆಳಗ್ಗೆ ಅಲ್ಲಿ ಹೋದರೆ ಅನ್ನ ಹಾಕೊಂಡು ಗತಿ ಇರಲ್ಲ. ಇವ್ರಿಗೆ ಅನ್ನ ಕೊಡ್ತಾ ಇರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಅವರಿಗೆ 70-75 ವರ್ಷ. ಆ ಯೂಟ್ಯೂಬಲ್ಲಿ ಮಾಡೋ ಹುಡುಗ ಏನು ಹೇಳ್ತಾನೆ, ಸಿಂಗ್ಯುಲರಲ್ಲಿ ಮಾತಾಡ್ತಾನೆ. ಈ ಮುಸಲ್ಮಾನರಿಗೆ ಇದರ ಭಾರತೀಯರು ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಒಬ್ಬ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ ತಕ್ಷಣವೇ ಪೊಲೀಸ್
ಪೊಲೀಸ್ ಸ್ಟೇಷನ್ನೇ ಸುಡ್ತೀರ. ಯಾಕಂದರೆ ನಿಮ್ಮ ಧರ್ಮ ಅಂದರೆ ನಿಮಗೆ ರಕ್ತ ಕುದೀತದೆ. ಹಿಂದೂಗಳು ಮಣ್ಣು ತಿನ್ರಿ, ಮಣ್ಣು. ಆಮೇಲೆ MLA ಮನೆ ಸುಡ್ತಾರೆ. ಯಾಕಂದರೆ ಅವ್ರ ಧರ್ಮ ಅವರಿಗೆ ತುಂಬ ಇಂಪಾರ್ಟೆಂಟ್. ಇವತ್ತು ನಮ್ಮ ಧರ್ಮ ಒಡೆಯೋ ಕೆಲಸ ಅರ್ಧ ಗಂಟೆ ಕೂತ್ಕೊಂಡು ಯೂಟ್ಯೂಬಲ್ಲಿ ಮಾತಾಡಿದ್ನಲ್ಲ, ನಾವು ಶಾಂತಿಯುತವಾಗಿ ನಾವು ಇವತ್ತು ಇದ್ದೀವಿ. ಯಾರ ಮೇಲೆ ರೊಚ್ಚಿಗೆದ್ದೇಳ್ತಕ್ಕಂಥದ್ದು, ನಾವು ಆಗಲೇ ಹೇಳಿದ್ದೀನಿ, ಸ್ವಾತಂತ್ರ್ಯ ನಾವು ತರಬೇಕಾದ್ರೆ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ. ಅಶಾಂತಿ ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಅವರು ಧರ್ಮ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ. ಎಲ್ರಿಗೂ ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಧರ್ಮ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇವತ್ತು ಅವರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ SIT ಕೊಟ್ಬಿಡಿ. ಯಾಕಂತ ಹೇಳಿದ್ರೆ ಇದು ಬರೀ ಕರ್ನಾಟಕದಲ್ಲ, ಕೇರಳ ಮೂಲ ಗೊತ್ತಾಗ್ತಾ ಇದೆ, ಇಂಟರ್ನ್ಯಾಷನಲ್ ಮೂಲ ಗೊತ್ತಾಗ್ತಾ ಇದೆ. ಇದು ತನಿಖೆನೋ ದೊಡ್ಡ ಮಟ್ಟಿಗೆ ಮಾಡಬೇಕಂತ ಹೇಳಿದ್ರೆ NIA ಒಪ್ಪಿಸ್ಬೇಕು. ಇವತ್ತು ಧರ್ಮ ಹೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಎಲ್ಲ ದೇವಾಲಯಗಳು ಹೊಡೆದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಆಗಂಗೆ ಇಲ್ಲ. ಯಾಕಂದರೆ ಇದು ಕೊನೆ ಆಡಬೇಕು, ತಿಲಾಂಜಲಿ ಆಡಬೇಕು. ನಮ್ಮ ಹಿಂದೂಗಳು ಇವತ್ತು ಯಾರಾದರೂ ಮಾನ ಮರ್ಯಾದೆ ನಾನು ಹಿಂದೂ ಅಂತ ಹೇಳಿ ಹುಟ್ಟಿದರೆ ರಕ್ತ ಗಟ್ಟಿಯಾಗಿದೆ, ನನಗೆ ಛಲ ಇದೆ ಅಂತ ಹೇಳಿದ್ರೆ ಇದೇ ಕೊನೆ ಆಗಬೇಕು. ಈ ಕೊನೆ ಆಗೋವರೆಗೂ ಹೋರಾಟ ಮಾಡಬೇಕು ಹಿಂದೂಗಳು. ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಇವತ್ತು ಗುಂಡಿ ತೋಡ್ತಾ ಇದ್ರಲ್ಲ ಧರ್ಮಸ್ಥಳದಲ್ಲಿ 20 ಅಡಿ ತೋಡ್ಬಿಟ್ಟು ಊತು ಬಿಡ್ತಾರೆ. ದಯಮಾಡಿ ಇವತ್ತು ಏನು ಅನಾಚಾರ ಮಾಡಿದ್ದಾರೆ ಅದಕ್ಕೆ ತಿಲಾಂಜಲಿ ಆಡಬೇಕು. ಆಡಲಿಲ್ಲ ಅಂತ ಹೇಳಿದ್ರೆ ಧರ್ಮ ಉಳಿಯೋದಿಲ್ಲ. ಇದೊಂದು ನಾನು ಹೇಳ್ತಕ್ಕಂಥ ಮನವಿ ಇದೆ ನಮ್ಮ ಹಿಂದೂಗಳಿಗೆ. ಸರ್ಕಾರ ನ್ಯಾಯ ಕೊಡೋವರೆಗೂ ನಮ್ಮ ಹೋರಾಟ ಇರುತ್ತೆ. ಇವತ್ತು ಯಾರ್ಯಾರು ಹಿಂದೆ ಇದ್ದಾರೆ ಅದು ಹೊರಗಡೆ ಬರಬೇಕು. ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಈ ಒಂದು ಮನವಿ ಅಂತ ಕೊಡಬೇಕು ಅಂತೇಳಿ ನಾವು ಇವತ್ತು ತಹಸೀಲ್ದಾರ್ ಆಫೀಸ್ ಬಂದಿದ್ದೀವಿ. ತಹಸೀಲ್ದಾರ್ ದಯಮಾಡಿ ನಮ್ಮ ಮನವಿ ತಗೋಬೇಕು, ಮುಖ್ಯಮಂತ್ರಿಯವರಿಗೆ ಹೋಗಬೇಕು. ಈ ತನಿಖೆನ ಕೊನೆಗೆಡಿಸಿ ಹಿಂದೂಗಳನ್ನ ಈ ರಾಷ್ಟ್ರದಲ್ಲಿ ಉಳಿಸ್ಬೇಕು, ಹಿಂದುತ್ವ ಉಳಿಬೇಕು, ಎಲ್ಲರೂ ಉಳಿಬೇಕು ಅಂತೇಳಿ ಮನವಿ ಮಾಡಿಕೊಂಡು ಇವತ್ತು ತಹಸೀಲ್ದಾರ್ ದಯಮಾಡಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾವು ವಿನಂತಿ ಮಾಡ್ಕೋತೀವಿ. ಇವತ್ತು ಏನು ಎಲ್ಲ ಇದರ ಬಗ್ಗೆ ಸತ್ಯಾಂಶಗಳ ಬಗ್ಗೆ ತುಂಬ ಚೆನ್ನಾಗಿ ನೀವು ವಿವರಣವಾಗಿ ನೀವು ಮಾಡಿ ತೋರಿಸಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇವತ್ತು ನಮ್ಮ ದೇಶ ಉಳಿಬೇಕು. ಯಾರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ರು ಹೊಡೆದಾಟ ಮಾಡ್ಕೋಬಾರ್ದು. ದೇಶ ಒಂದೇ ಇರಬೇಕು. ಈ ಥರ ಮಾಡೋ ದ್ರೋಹಿಗಳನ್ನ ಟೆರರಿಸ್ಟ್ ಅಂತ ಮಾಡಬೇಕು, ಅವ್ರನ್ನ ಗೆಲ್ಲು ಹಾಕಬೇಕು ಅಂತಕ್ಕಂಥ ಅವರು ಕೂಡ ಓಡಾಡಬೇಕು. ಯಾಕಂತ ಹೇಳಿದ್ರೆ ಅವರು ಇದೇ ದೇಶದಲ್ಲಿ ಉಳಿಬೇಕು. ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ, ದೇಶ ಹಾಳಾಗುತ್ತೆ, ಮಕ್ಕಳು ಹಾಳಾಗ್ತಾರೆ. ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ, ಹಿಂದೂ ತಪ್ಪು ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ತಪ್ಪು ಮಾಡಲಿ, ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದ್ದು ಇರಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ಮಾನ್ಯ ತಹಸೀಲ್ದಾರ್ ಶಿಡ್ಲಘಟ್ಟ ತಾಲೂಕು, ಮಾನ್ಯರೇ, ಧರ್ಮ ಉಳಿವಾಗಿ ಧರ್ಮಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರೋರನ್ನು ಖಂಡಿಸಿ ಪ್ರತಿಭಟನೆ ಮಾಡತಕ್ಕಂಥ ಒಂದು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ತಮಗೆ ಮನವಿ ಕೊಡ್ತಕ್ಕಂಥದ್ದು, ಶ್ರೀ ಕ್ಷೇತ್ರದ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಿಗಳನ್ನು ಹೊಂದಿರುತ್ತದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರ ಸುಳ್ಳು ಅಪಚಾರ ಮಾಡುವವರನ್ನು ಮಾಡುತ್ತಿದ್ದಾರೆ. ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬಿಂಬಿಸುತ್ತಿರುವ ಹುನ್ನಾರವಾಗಿದೆ. ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ. ಭಾರತದ ನ್ಯಾಯಗಳ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ. ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಕರ್ನಾಟಕದ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯ ಜನತೆಯ ಕ್ಷಮೆ ಯಾಚಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಧನ್ಯವಾದ.
ಕ್ರಮಾನುಸಾರವಾಗಿ ಯಾರಿಗೆ ಸಲ್ಲಿಸಬೇಕು ಮನವಿನ ಸ್ವೀಕರಿಸಿ, ಯಾರಿಗೆ ಸಲ್ಲಿಸಬೇಕು ಸಲ್ಲಿಸ್ತೀವಿ. ಮುಂದಿನ ಕ್ರಮ ಏನು ತಗೋಬೇಕು ನಮ್ಮ ಕಡೆಯಿಂದ ನಮ್ಮ ಸಹಾಯ ಮತ್ತು ಸಹಕಾರ ನೀಡೋಣ. ಆಯಿತು, ಧನ್ಯವಾದಗಳು ಮೇಡಮ್.